ಎಲ್ಲ ಗುತ್ತಿಗೆ ಹೊರಗುತ್ತಿಗೆ ಕಾರ್ಮಿಕರನ್ನ ಕಾಯಂಗೊಳಿಸುವುದು ಸೇರಿದಂತೆ ಇತರೆ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಆಲ್ ಇಂಡಿಯಾ ಯುನೈಟೆಡ್ ಟ್ರೇಡ್ ಯೂನಿಯನ್ ಸೆಂಟರ್ ವತಿಯಿಂದ ಮಂಗಳವಾರ ಸುವರ್ಣ ವಿಧಾನಸೌಧದ ಬಳಿಯ ಸುವರ್ಣ ಗಾರ್ಡನ್ನಲ್ಲಿ ಪ್ರತಿಭಟನಾ ಟೆಂಟ್ನಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಹೊರಗುತ್ತಿಗೆ ಕಾರ್ಯನಿರ್ವಹಿಸುತ್ತಿರುವ ನೌಕರರಿಗೆ ಕೃಪಾಂಕ ನೀಡಲು ಮುಂದಾಗಿರುವ ಸರ್ಕಾರ ನೀತಿಯನ್ನ ಕೈಬಿಟ್ಟು ಕಾಯಂ ನೇಮಕಾತಿ ಮಾಡಿಕೊಳ್ಳಬೇಕು. ಸರಿಸುಮಾರು 43ಕ್ಕೂ ಹೆಚ್ಚು ಇಲಾಖೆಗಳಲ್ಲಿ ನಿಗಮ ಮಂಡಳಿಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಲಕ್ಷಾಂತರ ಹೊರಗುತ್ತಿಗೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕಾರ್ಮಿಕರಿಗೆ ಏಜೆನ್ಸಿಗಳು ಅತೀವ ಶೋಷಣೆಗೆ ಒಳಗಾಗುತ್ತಿದ್ದಾರೆ. ಸರ್ಕಾರದ ಕನಿಷ್ಠ ವೇತನ, ಪಿಎಫ್, ಇಎಸ್ಐ, ರಜೆ, ಪ್ಲೇ ಸ್ಲಿಪ್ ಸೇರಿದಂತೆ ಇತರೆ ಶಾಸನಬದ್ಧ ಸೌಲಭ್ಯಗಳು ಸಿಗುವುದು ಕಷ್ಟಕರವಾಗಿದೆ. ಕೆಲಸ ಕಳೆದುಕೊಳ್ಳುವ ಅಭದ್ರತೆಯಲ್ಲಿಯೇ ಕಾರ್ಯನಿರ್ವಹಿಸಬೇಕಾದ ಅನಿವಾರ್ಯತೆ ಉಂಟಾಗಿದೆ. ಏಜೆನ್ಸಿಗಳನ್ನ ರದ್ದುಗೊಳಿಸಿ ನೌಕರರನ್ನ ಕಾಯಂಗೊಳಿಸಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದರು. ಇಂದು ಎಐಯುಟಿಯುಸಿ ವತಿಯಿಂದ ಕರ್ನಾಟಕ ರಾಜ್ಯದ 43 ಇಲಾಖೆಗಳು, ಸಮಾಜ ಕಲ್ಯಾಣ ಇಲಾಖೆ, ಬಿಸಿಎಂ, ಯೂನಿವರ್ಸಿಟಿಗಳು, ಸ್ವಾಯತ್ತ ಮಂಡಳಿಗಳು, ಎಲ್ಲ ಹೊರಗುತ್ತಿಗೆ ನೌಕರರು ಇವತ್ತು ಬೆಳಗಾವಿ ಚಲೋ ಮಾಡ್ತಕ್ಕಂಥ ಉದ್ದೇಶ ಏನಂತ ಅಂದ್ರೆ ಹೊರಗುತ್ತಿಗೆ ಕಾರ್ಮಿಕರಿಗೆ ಸೇವಾ ಭದ್ರತೆ ಕೊಡಬೇಕು ಅಂತಕ್ಕಂಥದ್ದು. ಏನಕ್ಕೆ ಇದು ಇವತ್ತಿನ ರಾಜ್ಯ ಸರ್ಕಾರ ಇದೆ. ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚಿತವಾಗಿ ಕಾಂಗ್ರೆಸ್ ತಮ್ಮ ಪ್ರಣಾಳಿಕೆಯಲ್ಲಿ ಅವರೇನು ಭರವಸೆ ಕೊಟ್ಟಿದ್ರು, ಎಲ್ಲಾ ಹೊರಗುತ್ತಿಗೆ ಕಾರ್ಮಿಕರು ನಾವು ಅಧಿಕಾರಕ್ಕೆ ಬಂದ್ರೆ ನಾವು ಏನು ಎಲ್ಲ ಹೊರಗುತ್ತಿಗೆ ಕಾರ್ಮಿಕರಿಗೆ ಸೇವಾ ಭದ್ರತೆ ಕೊಡ್ತೀವಿ ಅಂತ ಹೇಳಿದ್ದು. ಹಾಗಾಗಿ ನಾವಿವತ್ತು ಆಗ್ರಹಿಸ್ತಾ ಇದೀವಿ. ಅಧಿಕಾರಕ್ಕೆ ಬಂದು 2.5 ತಿಂಗಳಾಗಿದೆ ಇವತ್ತಿನ ಸರ್ಕಾರ. ಹಾಗಾಗಿ ಎಲ್ಲ ಹೊರಗುತ್ತಿಗೆ ಕಾರ್ಮಿಕರು ಇಡೀ ರಾಜ್ಯದಲ್ಲಿ 3,80,000 ಜನ ಏನೋ ಹೊರಗುತ್ತಿಗೆ ಕಾರ್ಮಿಕರಿದ್ದಾರೆ, ಅವರೆಲ್ಲರಿಗೂ ಕೂಡ ಸೇವಾ ಭದ್ರತೆ ಕೊಡ್ಬೇಕಂತಕ್ಕಂಥದ್ದು. ಈಗ ಈ ಅಧಿವೇಶನದಲ್ಲಿ ಏನು ಹೊರಗುತ್ತಿಗೆ ಕಾರ್ಮಿಕರ ಬಗ್ಗೆ ಏನು ಹೊರಗುತ್ತಿಗೆ ಪದ್ಧತಿ ನಿಷೇಧ ಮಾಡ್ತೀವಿ ಅಂತ ಮಸೂದೆ ಮಂಡನೆ ಮಾಡ್ತಾ ಇದ್ದಾರೆ. ಈ ಮಸೂದೆನಲ್ಲಿ 3,80,000 ಜನ ಇರ್ತಕ್ಕಂಥ ಹೊರಗುತ್ತಿಗೆ ಕಾರ್ಮಿಕರಿಗೆ ಸೇವಾ ಭದ್ರತೆ ಕೊಡ್ಬೇಕಂತಕ್ಕಂಥದ್ದು ಮುಖ್ಯ ಬೇಡಿಕೆ ಇಟ್ಕೊಂಡು ನಾವಿವತ್ತು ಹೋರಾಟ ಕಟ್ಟಿದೀವಿ. ಸೊ ಈ ಮೂಲಕ ನಾವು ಆಗ್ರಹಿಸ್ತಕ್ಕಂಥದ್ದು ಮಾನ್ಯ ಸಚಿವರು, ಮುಖ್ಯಮಂತ್ರಿಗಳು ಈ ಹೊರಗುತ್ತಿಗೆ ಕಾರ್ಮಿಕರಿಗೆ ಸೇವಾ ಭದ್ರತೆ ನೀಡುವವರೆಗೂ ಕೂಡ ಇಲ್ಲಿ ಎದ್ದೋಗೋದಿಲ್ಲ ಅಂತ ಹೇಳ್ಬಿಟ್ಟು ಈ ಮಾತು ಹೇಳ್ತೇವೆ. ಮಂಜುನಾಥ್ ಕೈದಾಳೆ, ಎಐಯುಟಿಯುಸಿ ರಾಜ್ಯ ಉಪಾಧ್ಯಕ್ಷ. ಗುತ್ತಿಗೆ ಹೊರಗುತ್ತಿಗೆ ಕಾರ್ಮಿಕರ ಮತ್ತು ನೌಕರರ ಸೇವೆ ಕಾಯಂಗೊಳಿಸುವವರೆಗೆ ಅವರನ್ನ ಒಳಗುತ್ತಿಗೆ ಅಥವಾ ಸಹಕಾರ ಸಂಘ ಮೂಲಕವೇ ಪ್ರಸ್ತುತ ಹುದ್ದೆಗಳಲ್ಲಿ ಮುಂದುವರೆಸಬೇಕು. ದಶಕಗಳಿಂದ ಸರ್ಕಾರ ವಿವಿಧ ಇಲಾಖೆಗಳಲ್ಲಿ ಈಗಲೂ ಸೇವೆ ಸಲ್ಲಿಸುತ್ತಿರುವ ಎಲ್ಲಾ ಗುತ್ತಿಗೆ ಹೊರಗುತ್ತಿಗೆ ಕಾರ್ಮಿಕರು ಮತ್ತು ನೌಕರರನ್ನ ಯಾವುದೇ ಕಾರಣಕ್ಕೂ ಕೆಲಸದಿಂದ ವಜಾಗೊಳಿಸಬಾರದು. ಈಗಾಗಲೇ ಕನಿಷ್ಠ ವೇತನ ಸಲಹಾ ಮಂಡಳಿಯಲ್ಲಿ ಅಂತಿಮಗೊಂಡಿರುವ ವಿವಿಧ ಉದ್ದಿಮೆಗಳ ಕಾರ್ಮಿಕರ ಪರಿಷ್ಕೃತ ಕನಿಷ್ಠ ವೇತನವನ್ನು 2022ರಿಂದ ಪೂರ್ವಾನ್ವಯಗೊಳಿಸಿ ಈ ಕೂಡಲೇ ಜಾರಿಗೊಳಿಸುವುದು ಸೇರಿದಂತೆ ಇತರೆ ಬೇಡಿಕೆಗಳನ್ನು ಈಡೇರಿಸುವಂತೆ ಪ್ರತಿಭಟನಾಕಾರರು ಆಗ್ರಹಿಸಿದರು. ಈ ವೇಳೆ ಮಂಜುನಾಥ್ ಕೈದಾಳೆ, ಮಲ್ಲಿಕಾರ್ಜುನ HT, ಮಹೇಶ್ ಚಿಕ್ಕಲ್ಪರ್ವಿ, ಹರೀಶ್ ಮೈಸೂರು, ಗಂಗಾಧರ್ ಬಡಗೇರ್, ಭುವನ ಬಳ್ಳಾರಿ, ತಿಪ್ಪೇಸ್ವಾಮಿ ದಾವಣಗೆರೆ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಕೃಷ್ಣ, KMM ನ್ಯೂಸ್, ಬೆಳಗಾವಿ.